ಕಿರ್ಕಂತೀಯ ಮೈಯಲ್ಲ ಏನಾತಮ್ಮ ಅಮ್ಮ ಅಮ್ಮ ಏನಾತಮ್ಮ ಯಾಕಮ್ಮ ಹಂಗೆ ಕಿರ್ಕಂತೀಯ ಅಯ್ಯೋ ಯಾಕ ಮೈಯೆಲ್ಲ ಕೈಯೆಲ್ಲ ತೀಟೆ 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 ಅಪ್ಪ ತಲೆನೇ ಕಡಿತೈತೆ ಕಾಲು ಕೈಯೆಲ್ಲ ಕಡಿತಾ ಇದ್ದಾವೆ ಯಪ್ಪ ಏನು ತೀಟೆ ಆಗ್ತೈತೆ ಯಾಕೆ ಈ ಪಟಿ ತೀಟೆ ಅಯ್ಯಪ್ಪ ಅಯ್ಯಮ್ಮ ಅಯ್ಯೋ ಯಾಕೆ ಯಾಕೆ ಈ ಪಟಿ ತೀಟೆ ಯಾಕೆ ಈ ಪಟಿ ತೀಟೆ ಆಗ್ತೈತೆ ಕೈ ಮೈ ಎಲ್ಲ ಅಯ್ಯೋ ಯಪ್ಪ ಕೆರ್ಕೊಂಡು ಸಾಕಾಗುತ್ತೆ ಕರ್ಕೊಂಡು ಕೈ ಕಾಲು ಎಲ್ಲ ಊರು ಬರ್ತಾ ಇದ್ದಾವೆ ಅಯ್ಯೋ ಅಪ್ಪ ಏನೇ ನನ್ನ ಮಕ್ಕಳಿಗೆ ತೀಟೆ ಸೊಪ್ಪು ಹಾಕ್ಬಿಟ್ಟು ತೀಟೆ ಆಗಂಗೆ ಮಾಡ್ತಾ ಇದ್ದೆ ನನ್ನ ಮಕ್ಕಳಿಗೆ ಇವಾಗ ನೀನು ಕೇಳ್ತಾಳೆ ನನ್ನ ಮಕ್ಕಳಿಗೆ ಏನೇನು ಹಿಂಸೆ ಕೊಟ್ಟಿದ್ಯೋ ನನ್ನ ಮಕ್ಕಳಿಗೆ ಏನೇನು ಮಾಡಿದ್ಯೋ ಅದೆಲ್ಲ ನಿನಗೆ ವಾಪಸ್ ಆಗಂಗೆ ಮಾಡ್ತೀನಿ ನಾನು ವಾಪಸ್ ಆಗಂಗೆ ಮಾಡ್ತೀನಿ ಅಮ್ಮ ಯಾಕಮ್ಮ ಕೆರ್ಕಂತೀಯ ಏನಾತಮ್ಮ ಯಾಕ ಗೊತ್ತಿಲ್ಲ ನೀರು ಒಯ್ಕೊಂಡು ಬಂದಾಗಿಂದಲೂ ತೀಟೆ 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 ಮೈ ಕೈಯೆಲ್ಲ ತೀಟೆ ನಾನು ಹೇಳ್ತೀನಿ ನಿಮ್ಮ ಅಪ್ಪಗೆ ಈ ಮನೆ ಸರಿಲ್ಲ ಈ ಮನೆ ಬಿಡೋಣ ಅಂತ ಯಾಕೋ ಈ ಮನೆಯಾಗೆ ಇರೋಕ್ಕಾಗ್ತಿಲ್ಲ ಸುಮ್ಮನೆ ಈ ಮನೆ ಬಿಡೋದೇ ಒಳ್ಳೇದು ಅಂತ ಅನ್ನಿಸ್ತೈತೆ ನನಗೆ ಆಗ ದರಿದ್ರದ ವೈದವಲ್ಲ ಅವದಿಂದಲೇ ನಮ್ಗೆ ಅರ್ಧ ಸುತ್ಕೊಂಡಿರೋದು ಅವು ಈ ಮನೆಯಾಗ ಇರೋದಕ್ಕೇನೆ ನಮ್ಗೆ ಅರ್ಧ ಸುತ್ಕೊಂಡಿರೋದು ಥೂ ನನಗಂತೂ ಈ ಮನೆಯಾಗ ಇರೋಕ್ಕೆ ಸರ್ ಗೊತ್ತಿಲ್ಲ ಈ ಮನೆಯಾಗ ಏನೋ ದೇವದ ಕಾಟ ಐತಿ ಅದಕ್ಕೆ ಬಾಡಿಗೆ ಮನೆ ಮಾಡೋಣ ಅಂತ ಕೇಳ್ತೀನಿ ಆಗ ಹುಡುಗರನ್ನ ನಾವೇ ಏನೋ ಮಾಡ್ತಾ ಇದ್ದಾವೆ ಕೇಳ್ತೀನಿ ತಡಿ ಬಿಡಲ್ಲ ಅಲ್ಲೋಪರ್ ನನ್ನ ಮಕ್ಕಳನ್ನ ಎದ್ದಾಗಂಗೆ ಅವರೆಲ್ಲ ಉಂಬತ್ತಕನ ಸೆನಕೈತೆ ನಾನು ಉಂಡಿದ್ದಾದ್ಮೇಲೆ ಖಾರದ ಪುಡಿ ಒಯ್ದೋಗ್ಯಾರಲ್ಲ ಅವ್ರು ಎಷ್ಟು ಮಟ್ಟಿಗಿರ್ಬೇಡ ಚೌಡಿ ಏನಾನ ನನ್ನ ಮಕ್ಕಳು ಸವಾಸಕ್ಕೆ ಏನಾನ ಹೋಗಿದ್ಯಾ ಅಂದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೇ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಏನು ಅನ್ಕೊಬಿಟ್ಟಿದ್ಯಾ ನೀನು ಇಲ್ಲಿಂದ ಓಡಿಸ್ಲಿಲ್ಲ ಹೋಗಲ್ಲೆಲ್ಲ ಅಂದು ಬಾರೇ ಚೌಡಿ ಮುಂದೆ ನನ್ನ ಮಕ್ಕಳಿಗೆ ಇಲ್ಲದ ಕೆಟ್ಟದ್ದು ಬಯಸ್ತೀನಿ ನೀನು ಲೋಪರ್ ಅಮ್ಮ ಕೆರೆಯನೇನಮ್ಮ ಬೇಡ ಬಿಡು ಅಲ್ಲ ನೋಡು ನಾನು ನೀರು ಒಯ್ಕೆಮ್ಮನ ಅಂತ ಊರಿಕ್ಕಿ ನೀರು ಒಯ್ಕೊಂಡಿದ್ದೀನಿ ಹಿಂಗೆ ಮಾಡೋದು ಅವರು ಏನೋ ಮಾಡ್ಯವ್ರಿ ಮೈ ಕೈಯೆಲ್ಲ ತೀಟೆ 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 ಕೆರ್ಕೊಂಡು ಸಾಕಾಗ್ತೈತೆ ನನಗಂತೂ ತೀಟೆ ಸೊಪ್ಪು ಹಾಕ್ಯವ್ರೆಲ್ಲನ ಬಂದೇನಪ್ಪ ಬಾ ನೋಡಿಲಿ ಮೈ ಕೈ ಎಲ್ಲ ನನಗೆ ತೀಟೆ ಆಗೈತಿ ನನಗೆ ಈ ಮನೆಯಾಗ ಇರೋಕ್ಕಾಗ್ತಾ ಇಲ್ಲ ಮನೆಯಾಗ ಏನೋ ಒಂಥರ ಅದಕ್ಕೇನೆ ನಾನು ಹುಡುಗರನ್ನ ಸೆನಕ್ಕೆ ನೋಡ್ಕೊಂತೀನಿ ಬೇರೆ ಮನೆಗೆ ಹೋಗೋಣ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗೋಣ ಮನೆಯಾಗ ಇರೋಕ್ಕಾಗ್ತಿಲ್ಲ ಈ ಮನೆಯಾಗ ಏನೋ ಒಂದು ಯಥ ಓಡಾಡ್ದಂಗೆ ಆಗುತ್ತೆ ಏನೋ ಇರೋಕ್ಕಾಗ್ತಾ ಇಲ್ಲ ಏನೋ ಒಂಥರ ದೇವ್ದ ಕಾಟ ಐತೆ ಈ ಮನೆಯಾಗೆ ನೀನೇ ಒಂದು ದೊಡ್ಡ ದೆವ್ವ ನಿನಗೆ ಯಾವ ದೇವ್ ಕಾಣಿಸ್ಕೊಂತವೆ ಮುಚ್ಕೊಂಡು ಬಿದ್ದಿರೋದು ಕಲಿ ಬೇಕಿದ್ರೆ ಹೋಗಿ ಬೇರೆ ಇರು ಯಾರು ಬೇಡ ಅಂದ್ರು ಎಲ್ಲಿ ಬಾಡಿಗೆ ಕೊಟ್ಟಾಕಿ ಹಂಗೆ ಒಟ್ಕೊಂಡವಳೆ ಬಾಡಿಗೆ ಮನೆಗೆ ಹೋಗೋಕ್ಕೆ ಮುಚ್ಕೊಂಡಿರೇನೇಮ್ಮ ಸೋಮನ ಇರೋದು ಕಲ್ಕ ಇಲ್ದಿದ್ರೆ ಸಿಕ್ಕೋಗು ಇಲ್ಲೋದು ಥರ ಆಡ್ಬೇಡ ನೀನು ಅಷ್ಟೇನೆ ನೋಡು ಹೇಳಿರ್ತೀನಿ ನನ್ನ ಸವಾಸಕ್ಕೆ ನಾನು ಬಂದಿದ್ದೀಯ ಅಂದ್ರೆ ಸುಮ್ಕಿರಲ್ಲ ಚೌಡಿ ಹೀಗೆ ಆಗಬೇಕು ನನ್ನ ಗಂಡ ಚೆನ್ನಾಗಿ ಉಗಿಬೇಕು ನಿನ್ನ ಮನೆಯಿಂದ ಆಚಿಕ್ಕೆ ಹಾಕಬೇಕು ಆಚಿಕ್ಕೆ ನನ್ನ ಗಂಡನೇ ನಿನ್ನ ಕುಚ್ಚೆ ಹಿಡ್ದು ಆಚಿಗೆ ದಬ್ಬಬೇಕು ಹಂಗೆ ಮಾಡ್ತೀನಿ ಕಣೆ ನಿನ್ನ ನೋಡು ಕುಚ್ಚೆ ಹಿಡ್ದು ನನ್ನ ಗಂಡನೇ ನಿನ್ನ ಆಚಿಗೆ ಕಳಿಸ್ಬೇಕು ಹೋಗಿ ಚೆನ್ನಾಗಿ ಅಯ್ಯಂದು ಬರ್ಬೇಕು ನೀನು ತವ್ರ ಮನೆಗೆ ಲೌಡಿ ನಿಮ್ಮ ಮನೆಗೆ ನೋಡ್ಕೊಂಬಿಲ್ಲ ಅಂದ್ರೂ ಇಲ್ಲ ಬಿಡಕ್ಕೆ ಕೊಡ್ತೀನಿ ನಿನಗೆ ಮೈ ಕೈಯೆಲ್ಲ ತೀಟೆ ಎತ್ತಬೇಕಣೆ ಹಂಗೆ ಮಾಡ್ತೀನಿ ಮತ್ತು ನನ್ನ ಮಕ್ಕಳಿಗೆ ತೀಟೆ ಸೊಪ್ಪು ಹಾಕ್ತಿದ್ದೆ ಆಗ್ಲೆಲ್ಲ ನೀರು ಒಯ್ಕೊಂತಾರೆ ಅಂತ ಆ ಹುಡುಗರಿಗೆ ತೀಟೆ ಸೊಪ್ಪು ಹಾಕ್ತಿದ್ದೇನೆ ತೀಟೆ ಸೊಪ್ಪ ನಾನಿವತ್ತು ತೀಟೆ ಎತ್ತಂಗೆ ಮಾಡಿದ್ದೀನಿ ನಿನಗೆ ಸರಿಯಾಗಿ ತೀಟೆ ಎತ್ತಂಗೆ ಮಾಡಿದ್ದೀನಿ ಅಪ್ಪ ಅಮ್ಮನಿಗೆ ಮೈ ಕೈಯೆಲ್ಲ ಕಡಿತೈತಂತೆ ಹೊಡಿಲ್ಲ ಬಿಡು ನನ್ನ ಮಕ್ಕಳಿಗಾದಾಗ ನೋಡ್ಕೇಳಿ ಯಾಕೆ ಹುಡುಗರು ಮೈ ಕೈ ತೀಟೆ ಅಂತವೆ ಅಂತ ಹೇಳಿರಿ ಇಲ್ಲ ನಾನು ನೋಡ್ಕೊಂಬಲ್ಲ ಅಂತಿದ್ಲು ಈಗ ಅವಳಿಗೆ ತೀಟೆ ಆಗ್ತಾಯಿತ್ತಲ್ಲ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ತಲೆನೇ ಕಡಿತೈತೆ ಯಪ್ಪ ಕೆರ್ಕೊಂಡು ನನಗೆ ತಲೆ ಕೈ ಮೈ ಎಲ್ಲ ಉರ್ತಾ ಬಂದು ಯಪ್ಪ ನನಗಂತೂ ಸಖತ್ತು ಉರಿ ಹೊಡ್ತಾ ಉರಿ ನನ್ನ ಕೈಲಿ ತಡ್ಕೊಂಬಕ್ಕೆ ಆಗ್ತಾ ಇಲ್ಲ ಕಣಪ್ಪ ನನ್ನ ಕೈಲಿ ತಡ್ಕೊಂಬಕ್ಕೆ ಆಗ್ತಿಲ್ಲ ಅಪ್ಪ ಅಮ್ಮಗೆ ಏನಾಯ್ತಪ್ಪ ಚೆನ್ನಾಗಿಲ್ಲ ಅಂತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಹಿಂಗೆ ಬಿದ್ದು ಸಾಯಿಲೇಳವಳು ಅವಳನ್ನ ಮಾತ್ರ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಆಗಲಿ ಇನ್ನು ಚಂದಕ್ಕಾಗಲಿ ಗೊತ್ತಾಗುತ್ತೆ ಲೌಡಿ ನನ್ನ ಮಕ್ಕಳನ್ನ ಎಷ್ಟು ಅನ್ಸಿದೆಯೋ ಅಷ್ಟೇ ಅನುಭವಿಸ್ಬೇಕಣೆ ನೀನು ಅಷ್ಟೇ ಅನುಭವಿಸ್ಬೇಕು ನೀನು ಅದ್ಯಾಕೆ ಚೌಡಮ್ಮ ಹಂಗೋಟು ಮೈ ಕೈಯೆಲ್ಲ ಹಂಗೆ ಕೆರ್ಕೊಂತ ಇದೆಯಾ ಯಾಕ ಗೊತ್ತಿಲ್ಲ ಆವಾಗಲೇ ನೀರು ಒಯ್ಕೊಂಬನ ಅಂತ ಹೋದ್ನಾ ನೀರು ಕಾಸ್ತಾ ಇದ್ದೀನಿ ಒಯ್ಕೊಂತೀನಿ ಅಂತ ಅಂದೆ ತಾನೇ ನನ್ನ ನಿಂತಾಗೆ ಹೋಗಿ ಒಯ್ಕೊಂಡು ಬಂದಮ್ಮ ಮೈ ಕೈಯೆಲ್ಲ ತೀಟೆ ಗನ್ವ ಕಲ್ ತಗೊಂಡು ಕೊಳೆಯೆಲ್ಲ ಗನ್ವ ಹಾಕಿ ಕೇಳೀನಿ ಅಯ್ಯ ದೇವ್ರೆ ಅಮ್ಮ ಅಷ್ಟಿಷ್ಟು ನನಗಂತೂ ತೀಟೆ ಆಗ್ತಿಲ್ಲ ರಾತ್ರೆಲ್ಲ ನಿದ್ದೆ ಬೇರೆ ಇಲ್ಲ ಈ ಮನೆಯಾಗ ಯಾಕೆ ಇರೋಕ್ಕಾಗ್ತಾ ಇಲ್ಲ
ಅದಕ್ಕೆ ಬೇರೆ ಮನೆ ಮಾಡೋಣ ಕಣಪ್ಪ ಅಂತ ಹೇಳಿ ಎದ್ದಾಗಿಂದ ಹೇಳ್ತಿದ್ರು. ಅಯ್ಯಪ್ಪ ಕೇಳಂಗೆ ಇಲ್ಲ, ನನಗೆ ಯಾಕೆ ರಾತ್ರಿ ಎಲ್ಲ ನಿದ್ದು ಬರಲ್ಲ ಏನಿಲ್ಲ ಅಂತ ಹೇಳಿ ನನಗೆ ಹೇಳ್ತಾ ಇದ್ದೀನಿ. ಹಂಗಂದ್ರೂ ಕೇಳಲ್ಲ ಅಯ್ಯಪ್ಪ. ರಾತ್ರಿ ಎಲ್ಲ ನಿದ್ದು ಬರೋದಿಲ್ಲ ಕಣೆ ರುಕ್ಕಮ್ಮ, ರಾತ್ರಿ ಎಲ್ಲ ನಿದ್ದು ಬರಲ್ಲ. ಯಾತಿಲ್ಲ ಕಣಮ್ಮ, ಇಲ್ಲೊದ್ದು ಅವತಾರ ಆಡ್ತಾಳ ಅವಳು. ಸುಮ್ಮನೆ ಇಲ್ಲೊದ್ದು ನಾಟಕ ಆಡ್ತಾಳೆ. ಅಲ್ಲ ಇರ್ತೀನಿ ನಾಟಕ ಆಡಿದ್ನೇನಪ್ಪ ನಾನು. ಯಾಕೆ ಹಿಂಗಂತೀಯ ಇವಾಗ? ಈಗ ಯಾರ ಬಂದು ಒಯ್ದಂಗಾಗುತ್ತೆ, ನನ್ನ ನಗ್ದಂಗಾಗುತ್ತೆ, ಮಾತಾಡ್ದಂಗಾಗುತ್ತೆ. ಅದು ಯಾರು ಏನೋ ಒಂದು ಗೊತ್ತಿಲ್ಲ. ಅದು ಯಾತನ ಒಂದು ಗ್ಯಾಪ್ ನಿಂತ್ಕೊಂಡಿರ್ತೀಯಲ್ಲ, ಅದು ಗ್ಯಾಪ್ನ ಬರ್ತೈತೆ ಅಷ್ಟೇನೆ. ಹಳೆ ಯಾತನ ಒಂದು ಯಾತನ ನೋಡಿರ್ತೀಯಲ್ಲ ನಾನು, ಅದೇ ನೆನಪು ಬಂದಂಗಾಗುತ್ತೆ. ಆ ದೇವನ ಇಲ್ಲಿ ಆ ಪೇಡೆಯಲ್ಲಿ ಪಿಸೇಚಿಲ್ಲಿ ಹೇಳು ರುಕ್ಕಕಯ್ಯ. ನಾನು ಶಾರದಮ್ಮ ಬಂದೆ ಇನ್ನಿ. ಅದಕ್ಕೇನೆ ನನ್ನ ಮಕ್ಳಿಗೆ ಹೆಂಗೆ ಕಾಟ ಕೊಟ್ಟಿದ್ಲು ಇವಳು ಕೂಸ್ಲಿ ಅಂತ ಹೇಳಿ ಚೆನ್ನಾಗಿ ಆಟ ಆಡಿಸ್ತಾ ಇದ್ದೀನಿ ಇಲ್ಲ ಹುಡಿನ. ರುಕ್ಕಕಯ್ಯ ನಿನಗೆ ಗೊತ್ತಿಲ್ಲ. ಸುಮ್ಮನೆ ಹೋಗು, ನಿನಗೆ ಗೊತ್ತಿಲ್ಲ ರುಕ್ಕಕಯ್ಯ. ನೋಡು ಯಾತ ಮಾತಾಡ್ದಂಗಾಗುತ್ತೆ, ಯಾತ ರುಕ್ಕಕಯ್ಯ ಅಂದಂಗಾಗುತ್ತೆ. ತಾಳು ಕೆಟ್ಟೈತಿ ಲೂಜು. ತಲೆಗೆ ಯಾತ ಇಲ್ಲದ್ದೆಲ್ಲ ತುಂಬ್ಕೊಂಡು ಇಲ್ಲದ್ದೆಲ್ಲ ಯೋಚನೆ ಮಾಡ್ಕೊಂಡು ಇದು ಮಾಡ್ತಾಳೆ. ಇವಳಿಗೆ ಎಲ್ಲಿ ಇಂಥವೆಲ್ಲನ ಬರೀ ಇಂಥವೇ ಯೋಚನೆ ಇವಳಿಗೆ. ಅದಕ್ಕೆ ಮತ್ತೆ ಹಿಂಗಾಗೋದು. ಮೈಕೈಯೆಲ್ಲ ತೀಟೆ ಯಾಟ್ ಕೆರ್ಕಂತೀಯ? ಅವಾಗಿಂದ ಕೆರೆದು ಸಾಕಾಗ್ತೈತೆ ನನಗೆ. ಪರ ಒಂದೇ ಸಂಖ್ಯೆ ಕೆರೆದು ಗಾಯ ಆದಂಗಾಗೈತೆ ರುಕ್ಕಮ್ಮ, ಗಾಯ ಆದಂಗಾಗೈತೆ. ಯಾಕೋ ಏನಾತ ಯಾಕೋ ಮೈಕೈಯೆಲ್ಲ ತೀಟೆ ಅಂತ? ಯಾಕೆ ರಾತ್ರಿ ಎಲ್ಲ ನಿದ್ದು ಬರಲ್ವಂತೆ? ಅದಕ್ಕೆ ಬೇರೆ ಮನೆ ಮಾಡೋಣ ಅಂತ ಹೇಳ್ತಾಯ್ತೆ. ಬಸಪ್ಪ ಬೇಡ ಅಂತ ಹೇಳ್ತಾಯ್ತೆ. ಇಲ್ಲಿ ನೋಡಿಲಿ, ನನಗೆ ಒಳ್ಳೇದಾಗಿರೋದು ಇದೇ ಮನೆಗೇನೆ, ಕೆಟ್ಟದ್ದಾಗಿರೋದು ಇದೇ ಮನೆಗೆ. ನಮ್ಮ ಮನೆ ಬಿಟ್ಟು ನಾನು ಎಲ್ಲಿಗೂ ಬೇರೆ ಮನೆಗೆ ಎಲ್ಲೂ ಹೋಗಲ್ಲ. ನನಗೆ ಇದರಿಂದನೇ ಎಲ್ಲ ಈ ಮನೆನೇ ನಮ್ಮ ಮನೆ ನಮಗೇನೆ. ಎಲ್ಲ ಒಳ್ಳೇದಾಗುತ್ತೆ, ಒಳ್ಳೆ ಮನಸ್ಸಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಇಲ್ಲ ಕಣಪ್ಪ, ನೋಡು ದುಡ್ದಿರೋದಂದ್ರೂ ಪಾಯಿ ದುಡ್ಡು ಉಳಿಯಲ್ಲ. ಈ ಮನೆಯಾಗೆ ಇರೋಕ್ಕೆ ಆಗಲ್ಲ. ಅದಕ್ಕೇನೆ ಬೇರೆ ಮನೆಯಾಗ ಹೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಸಿ, ನವಗ್ರಹ ಶಾಂತಿ ಪೂಜೆ ಮಾಡಿಸಿ ಮನೆಗೆ ಹೋಗೋಣ. ಯಾವುದಾದ್ರೂ ಒಂದು ಬಾಡಿಗೆ ಮನೆ ನೋಡ್ಕೊಂಡು ಬಾಡಿಗೆ ಮನೆಯಾಗೆ ಪೂಜೆ ಪುನಸ್ಕಾರ ಅದು ಮಾಡಿಸಿ ನಾವು ಹೋಗೋಣ ನಡಿ. ಬೇಡ ಕಣಪ್ಪ, ನಾನು ಎದ್ದಾಗಲೇ ಹೇಳಿಲ್ಲ. ನೋಡು ನನಗೆ ಮೈಕೈ ಎಲ್ಲ ತೀಟೆ ಒಂದು ಆಗ್ತಿದ್ದಂಗೆ ಒಂದು ಗೊತ್ತಾಯ್ತೆ. ನೋಡು ಎದ್ದಾಗ ಅಲ್ಲಿ ಜಾರು ಸರಿಯಾಗಿ ಬಿದ್ದೆ, ನೀರು ಹೊತ್ಕೊಂಬರ್ಬೇಕಾದ್ರೆ ದಬೋ ಅಂತ ಬಿದ್ದೆ. ಕಾಲ್ನಾಗೆ ಇದು ಬೇರೆ ನೋವು, ಇದು ಬೇರೆ ವಾಸಿ ಆಗೋಕ್ಕೆ ಎಲ್ಲೂ ಜಾಸ್ತಿ ನೋವು ಮಾಡ್ಕೋಬಾರ್ದು, ಏನು ಮಾಡ್ಕೋಬಾರ್ದು. ಆದರೂ ನೋಡಿ ಇವಾಗ ಹೆಂಗೆ ಆಗ್ತೈತೆ ನನಗೆ. ಹೇಳ್ಬಾರ್ದು ನನ್ನ ಕಷ್ಟನ, ಹೇಳ್ಕೊಂಬಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ ಅಂತ ಕಷ್ಟ ನನಗೆ ಇವಾಗ. ಕೆರ್ಕ ಇನ್ನು ಚೆನ್ನಾಗಿ ಚೆನ್ನಾಗಿ ಹಾಕಿದ್ದೀನಿ, ಇನ್ನು ಸರಿಯಾಗಿ ಮಾಡ್ತೀನಿ. ನಾನು ಮಾಡೋದು ಒಂದೊಂದು ನನ್ನ ಮಕ್ಕಳಿಗೆ ಹೆಂಗೆ ಅನುಭವಿಸೋಕ್ಕೆ ನೀನು ಹೆಂಗೆ ಮಾಡ್ತಿದ್ದ ಅದಕ್ಕಿಂತ 2 ರೋಟ್ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ. ಇನ್ನು 2 ರೋಟ್ ಅನುಭವಿಸ್ಬೇಕು ಲೌಡಿ ನೀನು. ನಾನಂತೂ ಇಲ್ಲಿಗೆ ಬಿಡೋದಿಲ್ಲ, ನಿನ್ನ ಸಣ್ಣದಾಗಿ ತಗೊಂಡು ಹೋಗ್ತಾ ಇದ್ದೀನಿ. ಕೊನೆ ಹಂತಕ್ಕೆ ಬಂದಾಗ ನೋಡು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ. ನಾನು ಬಿಡೋದಿಲ್ಲ ಕಣೆ ನಾನು ನಿನ್ನ ಬಿಡೋದಿಲ್ಲ. ಆಸ್ಪತ್ರೆಗೆ ನಾವು ಹೋಗಿ ಬರೋಗು ಬಸಣೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರೋಗು. ಯಾಕೆ ಮೈಕೈ ಎಲ್ಲ ಕಡಿತೈತಂತಿ. ನಾವೆಲ್ಗೂ ಕರ್ಕೊಂಡು ಹೋಗಲ್ಲ ಅವಳನ್ನ. ಇಲ್ಲೇ ಬಿದ್ದಿರ್ಲಿ ಅವಳು. ಅಪ್ಪ ಬಾರಪ್ಪ, ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಬಾರಪ್ಪ. ಮೈಕೈಯೆಲ್ಲ ತೀಟೆ, ಯಾಕೆ ತೀಟೆ ಆಗ್ತೈತೆ. ಯಾಕೆ ತೀಟೆ ಆಗ್ತೈತೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಸಖತ್ತು ತೀಟೆ ಆಗ್ತೈತೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.